ಜೈ ರಾಕಿಂಗ್ ಸ್ಟಾರ್. ನಂಬಾಸು ಯಾರು? ರಾಕಿಂಗ್ ಸ್ಟಾರ್. ನಂಬಾಸು ಯಾರು? ರಾಕಿಂಗ್ ಸ್ಟಾರ್. ಸ್ಟಾರ್ ಸ್ಟಾರ್. ಓಕೆ ಅಣ್ಣ, ಥ್ಯಾಂಕ್ ಯು. ನೋಡಿದ್ರ ಮೂವಿ? ನೋಡಿದ್ವಿ. ಹೇಗಿದೆ ಸರ್ ಮೂವಿ? ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಅವರ ಡೆಡಿಕೇಶನ್ ಆಗಿರ್ಬೋದು, ಇಷ್ಟು ವರ್ಷದ ಪರಿಶ್ರಮ ಇದ್ರಲ್ಲಿ ಗೊತ್ತಾಗ್ತಿದೆ. ತುಂಬಾ ಲೇಯರ್ಸ್ ಇದೆ ಮೂವಿಯಲ್ಲಿ. ಏನು ಹೇಳಕ್ ಹೊರಟಿದ್ದಾರೆ ಅಂದ್ರೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ. ಯೂತ್ ಆಗಿರ್ಬೋದು, ಜೆನ್ಸಿ ಆಗಿರ್ಬೋದು, ಆಲ್ರೆಡಿ ಅವ್ರು ಪ್ರಮೋಷನ್ ಮಾಡಿರೋದೇ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಸೊ ಗ್ರೋನ್ ಅಪ್ಸ್ಗೆ ಯಾವ ತರ ಸಿನಿಮಾ ಮಾಡಬೇಕು, ಇವಾಗಿನ ಜನರೇಷನ್ ಮುಂದಿನ ಪೀಳಿಗೆ ಯಾವ ತರ ಇರಬೇಕು, ಅದ್ರ ತರ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸಿನಿಮಾಟೋಗ್ರಫಿ, ಟೆಕ್ನಿಕಲ್ ವೈಸ್ ಆಗಿರ್ಬೋದು ಚೆನ್ನಾಗಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? 100% ರೀಚ್ ಆಗಿದೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ಇದು ರೇಟಿಂಗ್? 5ಗೆ ನಾನು 4.5 ಕೊಡ್ತೀನಿ. 5 ಕೊಡಲ್ಲ. 0.5 ತೆಗೆದುಬಿಟ್ಟು 0.5 ಎಲ್ಲೋ ಒಂದ್ ಕಡೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ನಮಗೆ ಬೇಕಿತ್ತು ಎಲಿವೇಶನ್ಸ್ ಅಥವಾ ಇನ್ನೇನಾದ್ರು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇನು ಸೀನ್ಸ್ ಇರಬೇಕಿತ್ತು ಅದೊಂದು ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು. ಯಾಕಂದ್ರೆ ಹೀರೋ ಎಂಟ್ರಿ ಸೀನ್ ಆಗಿರ್ಬೋದು, ಬೇರೆ ಸೀನ್ಗಳಾಗಿರ್ಬೋದು ಆಲ್ರೆಡಿ ನಾವು ಟೀಸರ್ ಟ್ರೈಲರ್ ಅಲ್ಲಿ ನೋಡ್ಬಿಟ್ಟಿದ್ದೀವಿ. ಸೊ ಅದು ಬಿಟ್ಟೇನಾದರೂ ಇದ್ದಿದ್ರೆ ಅದು ನಮ್ಮ ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಆಗಿರೋದು. ಸೊ ಹಂಗಿರುವಾಗ ಇನ್ನೊಂದು ಸ್ವಲ್ಪ ಅದು 0.5% ಅಷ್ಟೇ. ಅದು ಬಿಟ್ಟರೆ 4.5 ನಮಗೆ ತುಂಬಾ ಖುಷಿಯಾಗಿದೆ. ಓಕೆ ಸರ್, ಇನ್ನು ಯಾರು ಮೂವಿ ನೋಡಿಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಇರಲಿ. ಇಂಡಿಯನ್ ಮ್ಯಾಪಲ್ಲಿ ಕನ್ನಡ ಸಿನಿಮಾ ಇವತ್ತೇನಾದರೂ ಅಚ್ಚೋಡ್ತಿದೆ ಅಂದರೆ ಅದಕ್ಕೆ ರಾಕಿಂಗ್ ಸ್ಟಾರು ಮತ್ತು ಅವ್ರ ತಂಡ ಕಾರಣ. ನೆಕ್ಸ್ಟ್ ಗ್ಲೋಬಲ್ ಮ್ಯಾಪಲ್ಲಿ ಅವ್ರು ಹೆಜ್ಜೆ ಗುರುತು ಇಡ್ತಿದ್ದಾರೆ, ಅದಕ್ಕೆ ನಮ್ಮೆಲ್ಲರೂ ಸಪೋರ್ಟು ಇರಲಿ. ಜೈ ರಾಕಿಂಗ್ ಸ್ಟಾರ್. ಓಕೆ ಸರ್, ಈ ಮೂವಿ ಇವಾಗ ಅವ್ರು ಹೇಳ್ದಂಗೆ ಇವಾಗ ನಮ್ಮದು ಕಾಂಪಿಟೇಷನ್ ಬಂದ್ಬಿಟ್ಟು ಹಾಲಿವುಡ್ಗೆ ಅಂತಾರೆ. ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮೀಟ್ ಇದೆಯಲ್ಲ? ಅದು ನೀವು ಹಾಲಿವುಡ್ ಅವ್ರನ್ನ ಕೇಳಬೇಕಾಗುತ್ತೆ ಸರ್. ನಿಮ್ಗೆ ಇಷ್ಟ ಆಯಿತು? ನಮ್ಗೆ ಇಷ್ಟ ಆಗಿದೆ. ಹಾಲಿವುಡ್ ಅವ್ರನ್ನ ಕೇಳಬೇಕು. ಲಯನ್ಸ್ ಗೇಟ್ ಅಸೋಸಿಯೇಷನ್ ಅಲ್ಲಿ ರಿಲೀಸ್ ಆಗಿದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಇನ್ ಹಾಲಿವುಡ್. ಜಾನ್ ವಿಕ್ ಸೀರೀಸ್ನ ಅವರೇ ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡಕ್ಷನ್ ಹೌಸ್ ಅದು. ಸೊ ಜೊತೆ ಮೈಕಲ್ ಕೂಡ ಅವರೇ ಪ್ರೊಡಕ್ಷನ್ ಮಾಡಿರೋದು. ಅಂಥ ಪ್ರೊಡಕ್ಷನ್ ಜೊತೆ ಅಸೋಸಿಯೇಷನ್ ಆಗಿದ್ದಾರೆ ಅಂದರೆ ಅವರು ಅದ್ರ ತಕ್ಕಂಗೆ ಕಷ್ಟಪಟ್ಟಿರ್ತಾರೆ. ಅವ್ರು ಸಿನಿಮಾ ಒಪ್ಕೊಂಡಿರ್ತಾರೆ ಅಂತಂದರೆ ಲಯನ್ಸ್ ಗೇಟ್ ಅವರು ಇಲ್ಲಿಂದ ಕಂಟೆಂಟ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಲಿವುಡ್ ಅವ್ರು ನೋಡಲಿ, ಅವ್ರ ಅಭಿಪ್ರಾಯ ತಿಳಿಸ್ಲಿ. ಮುಂದಿನ ಹೆಜ್ಜೆ ಗುರುತು ಏನು ಮಾಡಬೇಕು ಅದು ರಾಕಿಂಗ್ ಸ್ಟಾರ್ ಅವ್ರು ನೋಡ್ತಾರೆ. ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಮೂವಿಯಲ್ಲಿ? ನನಗೆ ಟಿಕೆಟ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಟಿಕೆಟ್ ಕ್ಯಾರೆಕ್ಟರ್. ಓಕೆ ಸರ್, ಲಾಸ್ಟ್ ಒಂದು ಎಷ್ಟು ಸರ್ ಏನಾದರೂ ಈ ವಿಡಿಯೋ ನೋಡಿದ್ರೆ ಬೈ ಚಾನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಹೆಮ್ಮೆ ಆಗ್ತಿದೆ. ಇದೇ ಥರ ನಮ್ಮನ್ನ ಖುಷಿ ಪಡಿಸ್ತೀರಿ. ಕನ್ನಡ ಸಿನಿಮಾ ಇಂಡಿಯನ್ ಮ್ಯಾಪ್ಗೆ ಹೋಗಿದೆ. ನೆಕ್ಸ್ಟ್ ಇಂಡಿಯನ್ ಮ್ಯಾಪಿಂದ ಇಟ್ ಶುಡ್ ಬಿ ಅನ್ ಇಂಡಿಯನ್ ಸಿನಿಮಾ ವಿಚ್ ಇಸ್ ಗೋಯಿಂಗ್ ಟು ದ ಗ್ಲೋಬ್. ಓಕೆ, ಸೊ ಅಷ್ಟು ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ನೀವು ಸಿನಿಮಾ ನೋಡಿದ್ರೆ ನೋಡ್ತೀನಿ ಸರ್. ನೆಕ್ಸ್ಟ್ ಟಿಕೆಟ್ ಸಿಕ್ಕಿಲ್ಲ ಅಷ್ಟೊಂದು ಹೌಸ್ಫುಲ್. ನಮ್ಮನ್ನ ಕೇಳಬೇಕಿತ್ತು ಟಿಕೆಟ್. ಓಕೆ, ಕೊಡಿಸಿ. ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್? ಬೈ, ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಮೂವಿ ಚೆನ್ನಾಗಿದೆ ಸಾಕು ನನಗೆ. ನಿಮ್ಗೆ ಏನು ಅನ್ಸುತ್ತೆ? ರಾಕಿಂಗ್ ಸ್ಟಾರ್ 100% ಅವ್ರು ಏನು ಹೇಳಿದ್ದಾರೆ ಎಲ್ಲ ಮಾಡಿದ್ದಾರೆ. 100% ಈ ಮೂವಿನೂ ಚೆನ್ನಾಗಿರುತ್ತೆ. ಮುಂದೆನೂ ಮಾಡ್ತಾರೆ ಅಂತೀರಾ? ಖಂಡಿತ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್.